ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಂಜಿತಾ. ಅಯ್ಯೋ, ಈ ಹುಡುಗಿಗೆ ಕಾಲು ಕೈ ಎಲ್ಲ ಎಲ್ಲಿದೆ? ಹೌದು, ಈಕೆ ಯೋಗದಲ್ಲಿ ಅವರದೇ ಆದಂಥ ಸಾಧನೆಯನ್ನು ಮಾಡುತ್ತಿದ್ದಾರೆ. ಇದಕ್ಕೆ ನೆರವಾಗಿ ನಿಂತಿರೋದು ಅವರ ಪೋಷಕರು. ಇತ್ತೀಚಿನ ದಿನಗಳಲ್ಲಿ ವಿದ್ಯೆಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಪೋಷಕರು ಶಾಲೆಗೆ ಕಳಿಸ್ತಾರೋ ಹಾಗೆಯೇ ಬೇರೆ ಕ್ಷೇತ್ರಗಳಿಗೆ ಅಂದರೆ ಯೋಗ, ಡ್ಯಾನ್ಸ್, ಸಂಗೀತ ಹೀಗೆ ನಾನಾ ಒಂದು ಕ್ಷೇತ್ರಗಳಿಗೆ ಮಕ್ಕಳನ್ನು ತೊಡಗಿಸುತ್ತಿದ್ದಾರೆ. ಮಕ್ಕಳಿಗೆ ಸಾಧನೆಯ ಮೆಟ್ಟಿಲಾಗುತ್ತಿದ್ದಾರೆ ಪೋಷಕರು ಅಂತಲೇ ಹೇಳ್ಬೋದು. ಇವತ್ತಿನ ಸುದ್ದಿಯಲ್ಲಿ ನಾನು ಸಹ ಮಕ್ಕಳ ಸಾಧನೆಯ ಮೆಟ್ಟಿಲು ಹೇಗಿದೆ ಅಂತ ತಿಳಿಸಿಕೊಡ್ತೇನೆ. ಚೈತನ್ಯ ಅವರು 2024 ಮತ್ತು 25 ಸಾಲಿನ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ವಿಜೇತರಾಗಿದ್ದಾರೆ. 9/10/2024 ಚಿತ್ರದುರ್ಗದಲ್ಲಿ ನಡೆದ ವಿಭಾಗ ಮಟ್ಟ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಅಂತಾನೆ ಹೇಳ್ಬೋದು. ಇದೇ ತಿಂಗಳು 19-20 ಕರ್ನಾಟಕ ಯೋಗ ಅಸೋಸಿಯೇಷನ್ ವತಿಯಿಂದ ನಡೆದ 43ನೇ ಸ್ಟೇಟ್ ಲೆವೆಲ್ ಯೋಗಾಸನ ಚಾಂಪಿಯನ್ಶಿಪ್ನಲ್ಲಿ 14-18 ವಯೋಮಿತಿಯ ಬಾಲಕಿಯರ ವಿಭಾಗದಲ್ಲಿ ಮೊದಲನೆಯ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ ಚೈತನ್ಯ. ಹಾಗೂ 14-18 ವಯೋಮಿತಿಯ ಬಾಲಕರ ವಿಭಾಗದಲ್ಲಿ ಸಂಜಯ್ ಹಾಗೂ ಮುಖೇಶ್ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟದ ಸ್ಪರ್ಧೆಯು ಜಾರ್ಖಂಡ್ನಲ್ಲಿ ನಡೆಯಲಿದ್ದು, ಇದನ್ನು ಗುರುತಿಸಿ ಸ್ಥಳೀಯ ಶಾಸಕರಾದ ಎಸ್.ಟಿ. ಸೋಮಶೇಖರ್ ಅವರು ಹಾಗೂ ಮಾತೃ ಛಾಯಾ ಟ್ರಸ್ಟ್ ಕೃಷ್ಣಮೂರ್ತಿಯವರು ಪ್ರೋತ್ಸಾಹಿಸಿ ಧನ ಸಹಾಯ ಮಾಡಿ ಗೌರವಿಸಿದ್ದಾರೆ. ಅಲ್ಲದೆ ಬೆಂಗಳೂರಿನ ರೋಟರಿ ಬೆಂಗಳೂರು ವಿದ್ಯಾಲಯ ಚೈತನ್ಯಳಿಗೆ ಶಿಕ್ಷಣ ವೃಂದದಿಂದ ಗೌರವವನ್ನ ಸಲ್ಲಿಸಿದ್ದಾರೆ. ಹಾಗೂ ಸಂಜಯ್ ಮುಖೇಶ್ಗೂ ಸಹ ಹೋಲ್ ಏಂಜಲ್ ವತಿಯಿಂದ ಅಭಿನಂದನೆ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ಗುರುಗಳಾದ ಕವಿತಾ ಮುಖೇಶ್ ಹಾಗೂ ಅಭಿಷೇಕ್ ಹಾಗೂ ಕರ್ನಾಟಕ ಅಸೋಸಿಯೇಷನ್ ಪುಟ್ಟೇಗೌಡರು ಇವರಿಗೆ ಆಶೀರ್ವದಿಸಿ ಅಭಿನಂದಿಸಿದ್ದಾರೆ. ನೋಡಿದ್ರಲ್ಲ ಈ ಮಕ್ಕಳ ಸಾಧನೆ ಎಂಥದ್ದು ಅಂತ. ಪೋಷಕರು ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಕ್ಕಳ ಆಸೆಯನ್ನ ಈಡೇರಿಸುತ್ತಾ ತಮ್ಮ ಆಸೆಗಳನ್ನೇ ಬಚ್ಚಿಟ್ಟಿಕೊಂಡಿರ್ತಾರೆ. ಇವರ ಆಸೆಯನ್ನ ಈಡೇರಿಸುತ್ತಾ ಮಕ್ಕಳು ಸಹ ಮುನ್ನುಗ್ಗುತ್ತಿದ್ದಾರೆ. ಈ ಮಕ್ಕಳಿಗೆ ಕರುನಾಡ ವತಿಯಿಂದ ಹಾಗೂ KV ನ್ಯೂಸ್ ಕನ್ನಡ ವತಿಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಸುದ್ದಿಯನ್ನ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.